ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮತ್ತು ಸುದೀರ್ಘ ಅವಧಿಯ ಆಡಳಿತ ನಡೆಸಿ ದಾಖಲೆ ಬರೆದ ಅಂಗವಾಗಿ ಇಂದು ಆನೇಕಲ್ ತಾಲೂಕಿನ ಚಂದಾಪುರ ಶ್ರೀರಾಮ ದೇವಾಲಯದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿರವರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹಾಗೆಯೇ ಸಾರ್ವಜನಿಕರಿಗೆ ಸಿಹಿ ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಎಸ್ಆರ್ಟಿ ಅಶೋಕ್ ರೆಡ್ಡಿ, ಬಿಜೆಪಿ ಮುಖಂಡರಾದ ಹಿಳಲಿಗೆ ಕೃಷ್ಣಾರೆಡ್ಡಿ, ಹೊಲಳಿ ಶ್ರೀನಿವಾಸ್, ಬಿಬೆ ರಾಜು, ಹಳೆ ಚಂದಾಪುರ ರಮೇಶ್, ಲಕ್ಷ್ಮೀ ಸಾಗರ ಬಾಬುರೆಡ್ಡಿ, ಬನಹಳ್ಳಿ ಸೋಮಶೇಖರ್ ರೆಡ್ಡಿ, ವರದರಾಜ್, ನಂಜಾರೆಡ್ಡಿ, ಮರಿಯಣ್ಣ, ಶ್ರೀನಿವಾಸ್ ರೆಡ್ಡಿ, ಜ್ಯೋತಿ ಜಗದೀಶಾಚಾರಿ, ಗಾಂಧಿ, ರಾಮಸಾಗರ ವೆಂಕಟಸ್ವಾಮಿ, ಚರಣ್, ನಾಗರಾಜ್, ಅನಿಲ್, ಸೌಭಾಗ್ಯ, ವೇಣುಗೋಪಾಲ್, ರಾಮು, ಮುರಳಿ, ಶ್ರೀನಾಥ್, ರಾಧಾಕೃಷ್ಣ, ಪ್ರಶಾಂತ್ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು 12 ವರ್ಷದ ಕೇಂದ್ರ ಸರ್ಕಾರದ 12 ವರ್ಷದ ಸಾಧನೆ. ಇವತ್ತಿಗೆ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ 12 ವರ್ಷ ಆಗಿದೆ. ಹಾಗೆ ವಿಶೇಷವಾಗಿ ಇವತ್ತು ದೇಶಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲೂ ಮೋದಿಜಿಯವರ ಹೆಸರಿನಲ್ಲಿ ಪೂಜೆ ಕಾರ್ಯಕ್ರಮಗಳನ್ನು ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ನಮ್ಮ ಮಂಡಲದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ವಿ. ಅದೇ ಥರ ನಾವಿವತ್ತು ಚಂದಾಪುರ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿನ ನಮ್ಮ ಪುರಸಭೆ ವ್ಯಾಪ್ತಿಯ ನಮ್ಮ ತಾಲೂಕಿನ ಎಲ್ಲ ಕಾರ್ಯಕರ್ತರು, ಇಲ್ಲಿ ನಮ್ಮ ನಿಕಟಪೂರ್ವ ಅಭ್ಯರ್ಥಿಯಾದ ಹುಲಳ್ಳಿ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಇಲ್ಲಿನ ನಮ್ಮ ಪುರಸಭೆಯ ಎಲ್ಲ ಹಿರಿಯರು, ಮಾರ್ಗದರ್ಶಕರು ಎಲ್ಲರೂ ಪೂಜೆಯಲ್ಲಿ, ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ನಮ್ಮ ಪುರಸಭೆಯ ಸದಸ್ಯರು, ಇಲ್ಲಿನ ಅಧ್ಯಕ್ಷರು, ಇಲ್ಲಿನ ನಮ್ಮ ಎಲ್ಲ ನಾಯಕರು ಸೇರಿ ಒಟ್ಟಾರೆ ಈ ಭಾಗದಲ್ಲಿ ಅಂದರೆ ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿಗೆ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದೇ ಥರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಮಾನ್ಯ ನರೇಂದ್ರ ಮೋದಿಜಿಯವರು ಇನ್ನೂ
ಮುಂದಕ್ಕೆ 30 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿರಲಿ ಅಂತ ಎಲ್ಲರ ಪರವಾಗಿ ನಾವು ಹಾರೈಸ್ತಾ ಇದ್ವಿ. ಧನ್ಯವಾದಗಳು. ಲೋಕಸಭಾ ಚುನಾಯಿತ ಪ್ರತಿನಿಧಿಯೊಬ್ಬರು ನಮ್ಮ ಭಾರತದ ಇತಿಹಾಸದಲ್ಲಿ ಮೊದಲನೆಯ ಬಾರಿಗೆ 12 ವರ್ಷ ದೀರ್ಘಕಾಲ ಪ್ರಧಾನಮಂತ್ರಿಯಾಗಿದ್ದಂತಹ ಒಂದು ಹೆಗ್ಗಳಿಕೆ ನಮ್ಮ ನರೇಂದ್ರ ಮೋದಿಜಿಯವರಿಗೆ ಈ ದಿನ ಸಲ್ತಾ ಇದೆ. ವಿಶ್ವ ಕಂಡಂತಹ ಅತ್ಯಂತ ಶ್ರೇಷ್ಠ ಪ್ರಧಾನಿ ಅಂದರೆ ನಮ್ಮ ನರೇಂದ್ರ ಮೋದಿಜಿಯವರು. ಈ ದಿನ ಇಡೀ ವಿಶ್ವವೇ ನಮ್ಮ ಭಾರತದ ಕಡೆ ನೋಡ್ತಾ ಇದೆ ಅಂದರೆ ಅದು ನರೇಂದ್ರ ಮೋದಿಜಿಯವರ ನಿಸ್ವಾರ್ಥ ಸೇವೆ ಪ್ರಮುಖ ಕಾರಣ. ಇನ್ನೂ ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಕಾಲ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಲು ಆ ಭಗವಂತನ ಹೆಚ್ಚಿನ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಆ ಪುಣ್ಯಾತ್ಮನಿಗೆ ಕಾಪಾಡಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಈ ದಿನ ನಮ್ಮ ವಿಶ್ವಗುರು ನರೇಂದ್ರ ಮೋದಿಯವರು ಸುದೀರ್ಘ ಆಡಳಿತ, ಮೊದಲು ಗುಜರಾತ್ನಲ್ಲಿ 3 ಸಲ ಮುಖ್ಯಮಂತ್ರಿ ಆಗಿದ್ದರು. ಇವಾಗ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಯಾಗಿ ಮೂರನೇ ಸಲನೂ 12 ವರ್ಷ ಕಂಪ್ಲೀಟ್ ಆಗಿದೆ. ಅವರಿಗೆ ಆ ದೇವರು ಆರೋಗ್ಯ ಕೊಟ್ಟು ಇನ್ನೂ ಒಂದು 20-30 ವರ್ಷಗಳ ಕಾಲ ಸುದೀರ್ಘ ದೇಶ ಸೇವೆ ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾವು ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. 12 ವರ್ಷದ ಹಿಂದೆ ನಮ್ಮ ಶ್ರೀಯುತ ನರೇಂದ್ರ ಮೋದಿಯವರು ಅಧಿಕಾರವನ್ನು ಸ್ವೀಕರಿಸಿದ್ರು. ಸತತವಾಗಿ 12 ವರ್ಷಗಳ ಕಾಲ ನಮ್ಮ ಭಾರತ ದೇಶವನ್ನು ಆಳ್ತಾ ಇರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಇನ್ನೂ ದೇವರು ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ, ಆರೋಗ್ಯವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಈ ದಿವಸ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ತಾಲೂಕಿನ ಪ್ರಮುಖರು, ಪುರಸಭೆಯ ಪ್ರಮುಖರು ಹಾಗೂ ಎಲ್ಲರೂ ಸೇರಿ ಆ ಕೋದಂಡರಾಮಸ್ವಾಮಿ ದೇವರಲ್ಲಿ ಶ್ರೀರಾಮಚಂದ್ರನ ಒಂದು ಭವ್ಯ ರಾಮ ಮಂದಿರವನ್ನು ನಿರ್ಮಾಣ ಮಾಡಿಕೊಟ್ಟಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಇನ್ನೂ 30 ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿ ಸುಭದ್ರವಾದ ದೇಶ ಮತ್ತು ಆರ್ಥಿಕವಾಗಿ ಮತ್ತು ಸದೃಢವಾಗಿ ಬೆಳೀಲಿ ಅಂತ ನಾವು ಕೇಳ್ಕೊಳ್ತಾ ನರೇಂದ್ರ ಮೋದಿಯವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ನಾವು ಈ ಮಾತನ್ನು ಮುಗಿಸ್ತಾ ಇದ್ದೀವಿ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಪುರಸಭೆಯಲ್ಲಿ, ಚಂದಾಪುರದ ಪುರಸಭೆಯ ಒಂದು ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಈ ದಿನ ಪೂಜೆಯನ್ನು ಹಮ್ಮಿಕೊಂಡಿದ್ವಿ. ಏನು ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ 12 ವರ್ಷ ಸುದೀರ್ಘವಾಗಿ ಪೂರೈಸಿ 13ನೇ ವರ್ಷಕ್ಕೆ ಕಾಲಿಡುವಂಥ ಸಮಯದಲ್ಲಿ ಅವರಿಗೆ ಭಾರತ ದೇಶದ ಹಾಗೂ ರಾಜ್ಯದ ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳು ಬಂದು ಅವರಿಗೆ ಒಳ್ಳೆಯದಾಗಲಿ, ಇನ್ನೂ ಒಂದಷ್ಟು ಆಯುಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿಯನ್ನು ಕೊಡಲಿ ಅಂತ ಹೇಳ್ತಾ ಅವರಿಗೆ ಒಳ್ಳೆಯದನ್ನು ಬಯಸ್ತಾ ಇದ್ವಿ. ಹಾಗೆ ಅವರು ಕೊಟ್ಟಂಥ ದೇಶದ ಪ್ರಧಾನಿಯಾಗಿ ಅವರು ಕೊಟ್ಟಂಥ ಹಲವಾರು ಯೋಜನೆಗಳು, ಅಂದರೆ ಒಂದಲ್ಲ ಎರಡಲ್ಲ ನೂರಾರು ಯೋಜನೆಗಳು ಜನಸಾಮಾನ್ಯರಿಗೆ ಮತ್ತು ರಾಜ್ಯ ಮತ್ತು ದೇಶದ ಎಲ್ಲ ಯೋಜನೆಗಳು ನೂರಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದಷ್ಟು ಜನಪರವಾದ ಯೋಜನೆಗಳನ್ನು ಕೊಡಲಿಕ್ಕೆ ಅವ್ರಿಗೆ ಭಗವಂತ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ಹೇಳ್ತಾ, ಮತ್ತು ಎಲ್ಲ ಸಮುದಾಯದ ಎಲ್ಲ ವರ್ಗಗಳ ಎಲ್ಲರನ್ನೂ ಮನಗೊಂಡು ಅವ್ರದ್ದೇ ಆದ ವರ್ಗಗಳಿಗೆ ಸಮನಾಗಿ ಯೋಜನೆಗಳನ್ನು ಹಂಚ್ತಿರುವಂಥ ಏಕೈಕ ವ್ಯಕ್ತಿ ಅಂದರೆ ನರೇಂದ್ರ ಮೋದಿಜಿಯವರು. ಮತ್ತು ಏನು ನಾವೆಲ್ಲ ಹಿತವಾಗಿ, ಸುಖವಾಗಿ, ಸಂತೋಷವಾಗಿ ರಾಜ್ಯದಲ್ಲಿ ಓಡಾಡಬೇಕಂತ ಹೇಳಿದ್ರೆ ಅದು ನಮ್ಮ ನರೇಂದ್ರ ಮೋದಿಜಿಯವರಂದರೆ ತಪ್ಪಾಗಲಾರ್ದು. ಕಾರಣ ಏನಂದರೆ ನಾವೇನೂ ಗೊತ್ತಿಲ್ಲ ನಮಗೆ, ನಾವೆಲ್ಲ ಆರಾಮಾಗಿ ಸಂತೋಷವಾಗಿ ಓಡಾಡ್ತಾ ಇದ್ದರೆ ದೇಶನೇನು ಬಾರ್ಡ್ರಲ್ಲಿ ನಮ್ಮ ಮಿಲ್ಟ್ರಿಯ ಎಲ್ಲ ಇಲಾಖೆಯವರೆಗೂ ಸಹ ಅವರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಎಂದೆಂದೂ ಕಂಡರಿಯಾದಂಥ ಸೌಲಭ್ಯಗಳನ್ನು ಕೊಟ್ಟು ಅವರಿಗೆ ದೇಶ ಕಾಯುವಂಥ ಕೆಲಸವನ್ನು ಕೊಟ್ಟಿರೋದ್ರಿಂದ ನಾವೆಲ್ಲ ಶಾಂತಿಯುತವಾಗಿ ಹಿಂದುತ್ವ ಅನ್ನೋ ಒಂದು ಹೆಸರಲ್ಲಿ ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರೆಂದರೆ ತಪ್ಪಾಗಲಾರ್ದು. ಹಾಗಾಗಿ ಆ ಮಹಾನ್ ವ್ಯಕ್ತಿಗೆ ಇನ್ನಷ್ಟು ಆರೋಗ್ಯ, ಆಯುಸ್ಸು, ಶಾಂತಿ, ನೆಮ್ಮದಿ ಭಗವಂತ ಶ್ರೀ ಕೋದಂಡರಾಮಸ್ವಾಮಿ ನೀಡಲಿ ಅಂತೇಳಿ ಅವ್ರ ಹೆಸರಲ್ಲೂ ಈ ಒಂದು ದಿನ ಪೂಜಾ ಪುರಸ್ಕಾರಗಳನ್ನು ಮಾಡ್ತಾಯಿದ್ರೆ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಬಯಸಲಿಕ್ಕೆ. ವಿಶ್ವ ಕಂಡ ನಾಯಕ ನರೇಂದ್ರ ಮೋದಿಯವರು ಜನಸೇವೆಯನ್ನು ಗುಜರಾತ್ CM ಆಗಿ ಸುಮಾರು 12-13 ವರ್ಷಗಳನ್ನು ಪೂರೈಸಿ ಪ್ರಧಾನಮಂತ್ರಿಯಾಗಿ 12 ವರ್ಷಗಳನ್ನು ಪೂರೈಸಿರುತ್ತಾರೆ. ಅವರ ಹೆಸರಿನಲ್ಲಿ ನಮ್ಮ ಚಂದಾಪುರದ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿ ಇನ್ನೂ 30-40 ವರ್ಷ ನಮ್ಮ ದೇಶನ ಆಳಲಿ, ನಮ್ಮ ದೇಶದ ಸಮಾಜ ಸೇವೆ ಮಾಡೋದರಲ್ಲಿ ನಿಸ್ಸೀಮರಾಗಿರುವ ಅವರಿಗೆ
ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಈ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮಿತ್ರರಾದ ನರೇಂದ್ರ ಮೋದಿ ಅವರಿಗೆ ಮೊದಲಿಗೆ ಅಭಿನಂದನೆಗಳು ಸಲ್ಲಿಸುತ್ತೇವೆ. ಅಂತಹ ವ್ಯಕ್ತಿಯನ್ನು ಪಡೆಯತಕ್ಕಂಥ ಭಾರತ ದೇಶದ ಪ್ರಜೆಗಳೇ ಪುಣ್ಯವಂತರು ಆಗಿರುತ್ತಾರೆ. ಈಗ ನೆಹರೂರವರು 1947ರಿಂದ 52ವರೆಗೂ ನಾಮನಿರ್ದೇಶನ ಪ್ರಧಾನಿಯಾಗಿರ್ತಾರೆ. 52ರಿಂದ ಚುನಾಯಿತ ಪ್ರಧಾನಿಯಾಗಿ ಸತತ 12 ವರ್ಷಗಳ ಕಾಲ ಅಂದರೆ 4399 ದಿನಗಳು ಇವತ್ತಿಗೆ ಪೂರೈಕೆ ಆಗಿರೋದು. ಆಮೇಲೆ ಇನ್ನೊಂದು ದಾಖಲೆ ಏನಿದೆ ಅಂದರೆ ಸತತವಾಗಿ ಚುನಾಯಿತಲ್ಲಿ ಗೆದ್ದಿರತಕ್ಕಂಥ ಇಂದಿರಾ ಗಾಂಧಿಯವರು 2 ವರ್ಷ ಜಾಸ್ತಿ ಆಗಿದ್ದರೂ ಸಹ ಅವರು ಮಧ್ಯದಲ್ಲಿ ಬ್ರೇಕ್ ಆಗಿರೋದ್ರಿಂದ ದಾಖಲೆಗೆ ಪರಿಗಣಿಸಿಲ್ಲ. ಭಾರತದಂತೆ ಇವತ್ತು ಸೌಹಾರ್ದ ದಿನವನ್ನಾಗಿ ಆಚರಿಸಲಾಗುತ್ತದೆ. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಸಹ ಭಗವಂತ ಅವರಿಗೆ ಆರೋಗ್ಯ ಕೊಡಲಿ. ಭಾರತ ದೇಶಕ್ಕೆ ಅವರ ಕೊಡುಗೆ ಇನ್ನೂ ಅಪಾರವಾಗಿ ಬೇಕಾಗುತ್ತೆ. ನಾವು ಅವರಿಗೆ ಆರೋಗ್ಯ ಕೊಡಲಿ ಅಂತ ಭಗವಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಚಂದಾಪುರ ಶ್ರೀರಾಮ ದೇವಸ್ಥಾನ ಬಳಿ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರ ಮುಖಾಂತರ ಹಾಗೂ ನಮ್ಮ ಪುರಸಭೆಯ ಅಧ್ಯಕ್ಷರು, ಸದಸ್ಯರು ಹಾಗೂ ನಮ್ಮ ಮಂಡಲ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಯಾಕಂದರೆ ಎಲ್ಲ ದಾಖಲೆಗಳನ್ನು ಮುರಿದು 12 ವರ್ಷಗಳ ಕಾಲ ಇವತ್ತು ಅಧಿಕಾರವನ್ನು ಸತತವಾಗಿ ಹೆಮ್ಮೆಯ ರೀತಿಯಲ್ಲಿ ಎಲ್ಲರೂ ಮೆಚ್ಚುವ ರೀತಿಯಲ್ಲಿ ಒಂದು ಅಧಿಕಾರವನ್ನು ಈ ಭಾರತ ದೇಶಕ್ಕೆ ಅವರು ಕೊಟ್ಟಿದ್ದಾರೆ. ಅವರ ಒಂದು ಸೇವೆ ಮತ್ತಷ್ಟು ನಮಗೆ ಅವಕಾಶ ಸಿಗಲಿ, ಜನ ಮತ್ತೆ ಅವ್ರನ್ನೇ ಮುಂಚೂಣಿಗೆ ತಂದು ನಮ್ಮ ಪ್ರಧಾನಿಗಳನ್ನು ಇನ್ನೊಂದು 15-20 ವರ್ಷಗಳ ಕಾಲ ಅವ್ರನ್ನ ಇದೇ ರೀತಿಯಲ್ಲಿ ಜನ ಒಂದು ಬೆಂಬಲ ಕೊಟ್ಟು ಅವರ ಒಂದು ಪ್ರಧಾನಿಗಳಾಗಿ ಮುಂದುವರಿಲಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳುವ ಒಂದು ರೀತಿಯಲ್ಲಿ ನಮಗೆಲ್ಲರ ಒಂದು ಅಭಿಮಾನವಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಈ 12 ವರ್ಷಗಳ ಒಂದು ಏನು ಇವತ್ತು ಅವಧಿ ಮುಗಿದಿದೆ, ಅದರ ಪ್ರಯುಕ್ತ ಇವತ್ತು ಎಲ್ಲ ಕಾರ್ಯಕರ್ತರು ಸೇರಿ ನಾವು ಈ ದೇವಸ್ಥಾನದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಮಹಾಶಕ್ತಿ ಕೇಂದ್ರ BJP ಮಹಾಶಕ್ತಿ ಕೇಂದ್ರದ ವತಿಯಿಂದ ವಿಶ್ವನಾಯಕ ನರೇಂದ್ರ ಮೋದಿಯವರ ದೀರ್ಘ ಅಂದರೆ 12 ವರ್ಷಗಳ ಕಾಲ ಅಧಿಕಾರ ನಡೆಸಿರುವಂಥ ದಾಖಲೆ ಬರೆದಿದ್ದಾರೆ. ಈ ದಾಖಲೆ ಸುಮ್ಮನೆ ಬರೆಯೋದಕ್ಕಾಗೋದಿಲ್ಲ. ಅವರು ಏನಾದರೂ ಒಂದು ಕೆಲಸ ಮಾಡ್ತಾ ಇರೋದ್ರಿಂದನೇ ಜನ ಅವ್ರನ್ನ ಮತ್ತೊಮ್ಮೆ ಆರಿಸ್ಕೊಂಡು ಬರ್ತಾ ಇರೋದು. ಹಾಗೆ ಮುಂದಿನ ಸಲಿನೂ ಇನ್ನೂ 2 ಬಾರಿ ಅವರು ಪ್ರಧಾನಿ ಆಗುತ್ತಾರೆ. ದೇವರು ಅವ್ರಿಗೆ ಆರೋಗ್ಯ ಇನ್ನೂ ಹೆಚ್ಚಾಗಿ ಕೊಡಲಿ. ನಮ್ಮ ದೇಶವನ್ನು ಮುನ್ನಡೆಸುವಂಥ ಇನ್ನೂ ಹೊಸ ಯೋಜನೆಗಳನ್ನ ಕೊಟ್ಟು ನಮ್ಮ ದೇಶಕ್ಕೆ ಇವಾಗಲೇ ವಿಶ್ವನಾಯಕ ಅಂತಿದ್ದಾರೆ. ಅದೇ ಪಟ್ಟವನ್ನು ಮುಂದಿನ ದಿನಗಳಲ್ಲಿ ಉಳಿಸ್ಕೊಂಡು ಹೋಗಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ. 12 ವರ್ಷಗಳ ಸುದೀರ್ಘ ಕಾಲಾವಧಿಯಲ್ಲಿ ಭಾರತ ದೇಶಕ್ಕೆ ಹಾಗೂ ಭಾರತದ ನಾಗರಿಕರಿಗೆ ಅದಮ್ಯ ಚೇತನ ಹಾಗೂ ಅದಮ್ಯ ಶಕ್ತಿ ತುಂಬುತ್ತಿರುವ ವಿಶ್ವನಾಯಕ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿರವರ ಕಾರ್ಯಕ್ಕೆ ಈ ದಿನ ಚಂದಾಪುರದ ಎಲ್ಲ ಕಾರ್ಯಕರ್ತ ಬಂಧುಗಳು ಪ್ರಭು ಶ್ರೀರಾಮನಲ್ಲಿ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಮೊರೆ ಇಟ್ಟು ಇನ್ನಷ್ಟು ದೀರ್ಘಾವಧಿ ಕಾಲ ಭಾರತವನ್ನು ಸದೃಢವಾಗಿ ಮುನ್ನಡೆಸಲಿ, ವಿಶ್ವಗುರು ಆಗುವತ್ತ ಮುನ್ನಡೆಸಲಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿರ್ತೀವಿ. ಈ ಪ್ರಾರ್ಥನೆ ಕೋದಂಡರಾಮಸ್ವಾಮಿ ದೇವರು ಫಲಿಸುತ್ತಾನೆ ಎಂದು ಆಶಿಸುತ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್.